ಹಾಯ್ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ ದೇವರು ನಿಮಗೆ ಆಶೀರ್ವಾದ, ಆಯಸ್ಸು, ನೆಮ್ಮದಿ, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಸೊ ನೋಡ್ತಾ ಇರ್ಬೋದು, ಇದೇ ನಮ್ಮದು ವರಮಹಾಲಕ್ಷ್ಮಿ ಹಬ್ಬದ ಡೆಕೋರೇಷನು. ಸಿಂಪಲ್ಲಾಗಿ ಮಾಡಿದ್ದೀನಿ. ಕಳಸ ಏನೂ ಕೂರಿಸಿರಲಿಲ್ಲ, ಯಾಕಂದರೆ ಇಲ್ಲಿ ಎಲೆ ಅಡಿಕೆ ಆ ಥರ ಏನೂ ಸಿಗಲ್ಲ. ಕಳಸಕ್ಕೆ ಎಲೆ ಇಲ್ದಲೇ ಕೂರ್ಸೋಕ್ಕೆ ಆಗಲ್ಲ ಅಲ್ವಾ. ಸೊ ಹಂಗಾಗಿ ಕೂರಿಸಿಲ್ಲ. ಮುಖವಾಡ ಎಲ್ಲ ಅಲ್ಲೇ ಬೆಂಗಳೂರಲ್ಲೇ ಬಿಟ್ಟು ಬಂದಿದ್ದೀನಿ, ನಮ್ಮ ಅತ್ತೆ ಕೂರಿಸ್ತಾರೆ ಅಂತ ಹೇಳ್ಬಿಟ್ಟು. ಸೊ ವರ್ಷ ನಾನು ಬೆಂಗಳೂರಲ್ಲಿ ಕೂರಿಸ್ತಾ ಇದ್ದೆ. ಎಲ್ಲ ಮದುವೆ ಆದಾಗಲಿಂದ ನಾನು ಈ ಹಬ್ಬನ ಆಚರಿಸ್ಕೊಂಡು ಬರ್ತಾ ಇದ್ದೀನಿ. ಸೊ ಹಂಗಾಗಿ ಬಿಡೋದು ಬೇಡ ಅಂತ ಹೇಳ್ಬಿಟ್ಟು ಇಲ್ಲೇ ಫೋಟೋ ಮತ್ತು ಒಂದು ವಿಗ್ರಹ ಇತ್ತು ಲಕ್ಷ್ಮೀದು, ಅದನ್ನೇ ಇಟ್ಬಿಟ್ಟು ಅದಕ್ಕೆ ಬ್ಲೌಸ್ ಪೀಸು ಮತ್ತು ಬಳೆ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಇದೇ ನಮ್ಮ ಡೆಕೋರೇಷನು. ಸಿಂಪಲಾಗಿ ಮಾಡಿದ್ದೀನಿ. ನೀವು ಮನೆ ಕ್ಲೀನಿಂಗ್ ವಿಡಿಯೋದಲ್ಲಿ ನೋಡಿರ್ಬೋದು, ಪೇಂಟ್ ಮಾಡ್ತಾ ಇದ್ದಿದ್ದು ಟೆಂಪಲ್ಗೆ. ಸೊ ಇದೇ ನೋಡಿರಿ ಫೈನಲ್ ಲುಕ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಪೂಜೆ ಮಾಡಿ ಎಲ್ಲ ಮಾಡ್ತಿದ್ದಿದ್ದು ಬೆಂಗಳೂರಲ್ಲಿದ್ದಾಗ 6-6:30ಗೆಲ್ಲ ಪೂಜೆ ಮುಗಿಸ್ಬಿಡ್ತಾ ಇದ್ದೆ. ನನಗೆ ಅದೇ ತುಂಬಾ ತೃಪ್ತಿ ಕೊಡ್ತಾಯಿತ್ತು. ಬಟ್ ಇಲ್ಲಿ 6-6:30 ಅಂತ ಅಂದರೆ ನಾನು 3 ಗಂಟೆಗೆಲ್ಲ ಎದ್ಬಿಟ್ಟು ರೆಡಿ ಮಾಡ್ಕೊಳ್ಬೇಕಿತ್ತು. ಸೊ ಇಲ್ಲಿ ನಾವಿರೋದು ಅಪಾರ್ಟ್ಮೆಂಟಲ್ಲಿ ಆಗಿರೋದ್ರಿಂದ ಗಲಾಟೆ ಮತ್ತು ನಾನು ಓಡಾಡೋದು ಸೌಂಡ್ ಆಗಿಬಿಟ್ಟು ಮತ್ತು ಯಾರಾದರೂ ಬಂದು ಜಗಳ ಮಾಡಿದ್ರೆ ಅನ್ನೋ ಭಯ ಇತ್ತು. ಸೊ ಹಂಗಾಗಿ, ಯಾಕಂದರೆ ಸಾಂಗು ಗಂಟೆ ಎಲ್ಲ ಮಾಡ್ತಾ ಇರ್ತೀವಲ್ಲ, ಸೊ ಅದ್ರ ಸೌಂಡಿಗೆ ಬಂದು ಗಲಾಟೆ ಮಾಡಿದ್ರೆ ಅಂತ ಭಯ ಇತ್ತು. ಹಂಗಾಗಿ 8 ಗಂಟೆ 9 ಗಂಟೆ ಹಂಗೆ ನನ್ನದು ಪೂಜೆ ಮುಗೀತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸಿಂಪಲ್ಲಾಗಿ ರೆಡಿಯಾಗಿದೆ ನಮ್ಮ ಲಕ್ಷ್ಮೀ. ಒಬ್ಬೊಬ್ಬರು ಒಂದೊಂದು ಥರ ರೀತಿ ಪೂಜೆ ಮಾಡ್ತಾರೆ, ಅವರವರು ಫಾಲೋ ಮಾಡ್ಕೊಂಬಂದಿರೋ ಥರ. ನಾನು ಮಾಡಿರೋ ರೀತಿ ಈ ಥರ. ಸೊ ಏನಾದರೂ ಮಿಸ್ಟೇಕ್ ಇದ್ದರೆ ಹೇಳಿ, ನೆಕ್ಸ್ಟ್ ಟೈಮ್ ಕರೆಕ್ಟ್ ಮಾಡ್ಕೊಳ್ಳೋಣ, ನಾವು ಕಲಿತಾ ಇದ್ದೀವಿ ಅಲ್ವಾ. ಸೊ ನಾನು ಫಸ್ಟಿಗೆ ಏನು ಮಾಡಿದೆ ಅಂದರೆ ದೀಪ ಅಂಟಿಸ್ಬಿಟ್ಟು ಕುಂಕುಮಾರ್ಚನೆ ಮಾಡಿಬಿಟ್ಟು ಊದ್ಗಡ್ಡಿ ಹಚ್ಬಿಟ್ಟು ಆಮೇಲೆ ಮಂಗಳಾರತಿ ಮಾಡಿದೆ. ಆಮೇಲೆ ನಾನು ಮಾಡಿ ಎಲ್ಲ ಪೂಜೆ ಆದಮೇಲೆ ಅಂಜನ್ ಕೂಡ ಮಾಡಿದ್ರು, ಬಬ್ಬಿ ಕೂಡ ಮಾಡ್ದೆ. ಬಂಟು ಮಾತ್ರ ಆಗ ಪೂಜೆ ಟೈಮಲ್ಲಿ ಎದ್ದ, ಯಾಕಂದರೆ ಅವನು ನೈಟು ಲೇಟಾಗಿ ಮಲ್ಕೊಂಡಿದ್ವಿ ನಾನು ಅವನು. ಸೊ ಹಂಗಾಗಿ ಅವನು ಲೇಟಾಗಿ ಎದ್ದ. ಅವನು ನಮ್ಮದೆಲ್ಲ ಪೂಜೆ ಆದಮೇಲೆ ಅವನು ಸ್ನಾನ ಮಾಡಿಸಿ ಅವನು ಪೂಜೆ ಮಾಡ್ದ. ಅವನು ಪೂಜೆ ಮಾಡಿದ್ದು ನನಗೆ ತುಂಬಾ ಖುಷಿ ಕೊಡ್ತು. ಯಾಕಂದರೆ ಲಾಸ್ಟ್ ಇಯರ್ ಅವನು ಪೂಜೆ ಮಾಡಿದ್ದ, ಬಟ್ ಅಷ್ಟು ಇನ್ನೂ ಒಬ್ಬನೇ ಮಾಡೋ ಅಷ್ಟು ಇದಿರಲಿಲ್ಲ. ಬಟ್ ಈ ಸಲ ಶ್ಲೋಕ ಎಲ್ಲ ಹೇಳ್ಬಿಟ್ಟು ಪೂಜೆ ಮಾಡ್ದೆ. ತುಂಬಾ ಖುಷಿ ಅಂತ ಅನಿಸ್ತು ಅವನು ಪೂಜೆ ಮಾಡಿದ ರೀತಿ. ಸೊ ಅದನ್ನು ಕೂಡ ಇಲ್ಲಿ ಮುಂದೆ ಬರುತ್ತೆ, ನೀವು ನೋಡ್ಬೋದು. ಅಂಜನ್ ಕೂಡ ಮಾಡಿದ್ರು. ಎಲ್ಲ ಮನೆ ಮಕ್ಕಳು ಸೇರಿ ಪೂಜೆ ಮಾಡಿಕೊಂಡು ತುಂಬಾ ಖುಷಿ ಅಂತ ಅನಿಸ್ತು. ನನಗಂತೂ ಬೆಂಗಳೂರಲ್ಲೇ ಹಬ್ಬ ಮಾಡ್ತಾ ಇದ್ದೀವೇನೋ ಅನ್ನೋ ಥರ ಫೀಲ್ ಇತ್ತು. ಆ ಥರ ಫೆಸ್ಟಿವಲ್ ವೈಬ್ ಅಂತ ಹೇಳ್ತಾರಲ್ಲ, ಆ ಥರ ಪಾಸಿಟಿವ್ ವೈಬ್ ಇತ್ತು ನನಗಂತೂ. ಯಾಕಂದರೆ ಅಂಜನ್ ತುಂಬ ಫ್ರೆಂಡ್ಸ್ನೆಲ್ಲ ಕರೆದಿದ್ರು, ನಾನು ನನ್ನ ಫ್ರೆಂಡ್ಸ್ನೆಲ್ಲ ಕುಂಕುಮಕ್ಕೆ ಕರೆದಿದ್ದೆ. ಸಂಜೆ ಎಲ್ಲರೂ ಬಂದಿದ್ದರು, ಏನಿಲ್ಲ ಅಂದರೆ ಒಂದು 20 ಜನ ಬಂದಿದ್ದರು ಮಕ್ಕಳು ಎಲ್ಲ ಸೇರಿ. ನಾನು ಒಬ್ಬಟ್ಟು, ಉಸ್ಲಿ, ಪುಳಿಯೋಗರೆ, ಕೋಸಂಬರಿ, ಅನ್ನ ಸಾಂಬಾರು ಎಲ್ಲ ಮಾಡಿದ್ದೆ. ಸೊ ಬಂದು ಊಟ ಮಾಡಿಕೊಂಡು ಎಲ್ಲ ಅಡುಗೆ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಊಟ ಮಾಡ್ಕೊಂಡು ಹೋದ್ರು. ನಾನು ಕೂಡ ತಾಂಬೂಲ ಕೊಟ್ಟೆ. ಸೊ ಇಲ್ಲಿ ಅರಿಶಿನ ಕುಂಕುಮದ ಜೊತೆಗೆ ಎಲೆ ಅಡಿಕೆ ಕೊಡೋಕ್ಕಾಗಲ್ಲ, ಯಾಕಂದರೆ ಇಲ್ಲಿ ಸಿಗೋದಿಲ್ಲ. ಅದೊಂದೇ ಬೇಜಾರು ಅನ್ನಿಸ್ತು, ಎಲೆ ಅಡಿಕೆ ಇಲ್ದಲೆ ಅರಿಶಿನ ಕುಂಕುಮ ಕೊಡಬೇಕಲ್ಲಪ್ಪ ಅಂತ ಅಂದ್ಬಿಟ್ಟು. ಏನೂ ಮಾಡೋಕ್ಕಾಗಲ್ಲ, ಇಲ್ಲಿ ಹೊರದೇಶದಲ್ಲಿದ್ದಾಗ ಇಲ್ಲಿನ ಏನು ಸಿಗುತ್ತೋ ಅದನ್ನಲ್ಲೇ ನಾವು ಅಡ್ಜಸ್ಟ್ ಮಾಡಿಕೊಂಡು ಪೂಜೆ ಮಾಡಬೇಕು ಅಲ್ವಾ. ಸೊ ಏನೇ ಒಂದು ತಪ್ಪಿದ್ರೂ ಸರಿ ಇದ್ರೂ ದೇವ್ರು ಕ್ಷಮಿಸ್ತಾಳೆ ಅನ್ನೋ ಧೈರ್ಯ ನಮಗೆ. ಸೊ ಎಲ್ಲ ಪೂಜೆ ಮಾಡಿಕೊಂಡು ಎಲ್ಲನೂ ಮತ್ತು ಸಂಜೆ ಎಲ್ಲರೂ ಬಂದು ಹೋದಾಗಂತೂ ತುಂಬಾ ಖುಷಿ ಕೊಡ್ತು. ಸೊ ನಾವು ಎಲ್ಲೋ ಹೊರದೇಶದಲ್ಲಿಲ್ಲ, ಇಲ್ಲಿ ಇಂಡಿಯಾದಲ್ಲೇ ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅನ್ನೋ ಫೀಲ್ ಇತ್ತು ಎಲ್ಲರೂ ಬಂದಾಗ. ಅಷ್ಟು ತುಂಬಾ ಖುಷಿ ಕೊಡ್ತು ಹಬ್ಬ ಅಂತ ಅಂದು. ನಾವಂತೂ ಸಿಂಪಲಾಗಿ ಆಗುತ್ತೆ ಹಬ್ಬ ಅಂತ ಅಂದ್ಕೊಂಡಿದ್ವಿ, ನೋಡಿದ್ರೆ ಗ್ರ್ಯಾಂಡಾಗೇ ಆಯಿತು. ತುಂಬಾ ಖುಷಿ ಕೊಡ್ತು. ನೋಡ್ತಾ ಇರ್ಬೋದು, ಈ ಥರ ಎಲ್ಲ ಡೆಕೋರೇಷನ್ ಮಾಡಿದ್ದೀನಿ ನಾನು ಏನಂದರೆ ಅಲೋವೆರಾ ಗಿಡ ಅಂತ, ಅದನ್ನು ಲಕ್ಷ್ಮಿ ಅಂತ ಹೇಳ್ತಾರಲ್ಲ. ಸೊ ಹಂಗಾಗಿ ಅದನ್ನು ಮತ್ತು ತುಳಸಿ ಗಿಡನೂ ಕೂಡ ಇಟ್ಟಿದ್ದೆ ಪೂಜೆಗೆ. ಸೊ ಎವ್ರಿ ವರ್ಷವೂ ನಾನು ಇಡ್ತೀನಿ ಈ ಥರ ಪೂಜೆ ಟೈಮಲ್ಲಿ. ಸೊ ಅವೆರಡಕ್ಕೂ ಕೂಡ ಅಲ್ಲೇ ಪೂಜೆ ಮಾಡ್ತೀನಿ ಲಕ್ಷ್ಮಿ ಹತ್ರ. ಸೊ ನೋಡ್ತಾ ಇರ್ಬೋದು ನನ್ನ ಲಕ್ಷ್ಮಿ ಕಳೆ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದನ್ನು ಅಷ್ಟೇ ನಾನು ಹಬ್ಬದ ಪ್ರಯುಕ್ತ ಹೊಸ ಫೋಟೋ ಮಾಡಿಸ್ಕೊಂಬಂದಿದ್ದೆ. ಮುಂಚೆ ವಿಗ್ರಹ ಮಾತ್ರ ಇತ್ತು.
ಸೊ ಇದಕ್ಕೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಮುಖವಾಡ ಅಂತೂ ಇಲ್ಲ. ಸೊ ಫೋಟೋನೇ ತೊಗೊಂಬರೋಣ ಅಂತ ಹೊಸ ಫೋಟೋ ಮಾಡಿಸ್ಕೊಂಬಂದ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಶ್ಲೋಕ ಹೇಳ್ತಾನೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತರ್ತುಲ್ಯಂ ರಾಮ ನಾಮ ವರಾನನೆ ಅನ್ನೋ ಈ ಶ್ಲೋಕನ ಅವ್ನು ಡೈಲಿ ಹೇಳ್ತಾನೆ ಪೂಜೆ ಮಾಡಬೇಕಾದ್ರೆ. ಅವನಿಗೆ ಗೊತ್ತಿಲ್ಲ ಅದೇನೋ, ಈ ಶ್ಲೋಕ ಮಾತ್ರ ಬೇಗ ಕಲ್ತ್ಬಿಟ್ಟ. ಯಾವಾಗಲೂ ಪೂಜೆ ಮಾಡಬೇಕಾದ್ರೆ ಹೇಳ್ತಾನೆ. ಸೊ ಎಲ್ಲರೂ ಪೂಜೆ ಮುಗಿಸಿ ನಾನು ಅಡುಗೆ ಮನೆಗೆ ಹೋದೆ. ಅಡುಗೆ ಮಾಡಬೇಕಿತ್ತಲ್ಲ, ಗೆಸ್ಟ್ ಎಲ್ಲ ಕರೆದಿದ್ರು ಅಂಜನು. ಸೊ ಹಂಗಾಗಿ ಅಡುಗೆ ಮಾಡೋಣ ಅಂತ ನಾನು ಅಡುಗೆ ಮನೆಗೆ ಹೋದೆ. ಸೊ ಅಡುಗೆ ಎಲ್ಲ ಆದಮೇಲೆ ನಾನು ಈವ್ನಿಂಗು ನನ್ನ ಫ್ರೆಂಡ್ಸ್ ಎಲ್ಲ ಬಂದರು, ಅಂಜನ್ ಫ್ರೆಂಡ್ಸ್ ಕೂಡ ಬಂದರು. ಎಲ್ಲರದ್ದು ವೀಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಜನದ್ದು ಫ್ರೀ ಇದ್ದಾಗ ಮಾಡಿದ್ದೀನಿ. ಯಾಕಂದರೆ ಒಬ್ಬಳೇ ಇದ್ನಲ್ಲ, ಎಲ್ಲ ಮ್ಯಾನೇಜ್ ಮಾಡಬೇಕಾಗಿತ್ತು. ಎಲ್ಲ ಬಂದು ಹೋದ್ಮೇಲೆ ನಾನು ದೇವರಿಗೆ ಆರತಿ ಕೂಡ ಮಾಡಿ ದೃಷ್ಟಿ ತೆಗೆದ್ಬಿಟ್ಟು ಕದಲಿಸ್ದೆ. ಯಾಕಂದರೆ 3 ಡೇಸ್ ಕೂರಿಸ್ತಾ ಇರಲಿಲ್ಲ, ಹಂಗಾಗಿ ಕದಲಿಸೋಣ ಅಂತೇಳಿ ಕದಲಿಸ್ದೆ. ಸೊ ಇದು ನಮ್ಮ ಹಬ್ಬ ಆಗಿತ್ತು. ನಿಮ್ಮ ಹಬ್ಬ ಹೇಗಿತ್ತು ಅಂತ ಹೇಳಿ ನನಗೂ ಕಮೆಂಟ್ ಮಾಡಿ ತಿಳಿಸಿ. ಇದು ನಾನು ಅಂಜನ ಹಾಕ್ಕೊಂಡಿದ್ದಿದ್ದು ಬಟ್ಟೆ ಅವತ್ತು. ಸೊ ಇದು ನಮ್ಮ ಹಬ್ಬ ಹೇಗಿತ್ತು ವಿಡಿಯೋ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಕೂಡ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಒನ್ಸ್ ಅಗೇನ್ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ.